नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर. इन मೈ ಪ್ರೀವಿಯಸ್ ವಿಡಿಯೋಸ್ ಐ ವಾಸ್ ಟಾಕಿಂಗ್ ಮೋರ್ ಅಬೌಟ್ ಅಲ್ಟ್ರಾಸೌಂಡ್ ಇನ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಇವತ್ತು ಮೇ 22 ವರ್ಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಡೇ ಅಂತ ಹೇಳಲಾಗುತ್ತೆ. ಅಂದರೆ ಏನಪ್ಪ ಅಂದರೆ ಇದು ನಾಟ್ ಎ ಸೆಲೆಬ್ರೇಷನ್ ಬಟ್ ಇಟ್ ಈಸ್ ಮೋರ್ ಆಫ್ ಎ ಅವೇರ್ನೆಸ್. ಸೊ ಇವತ್ತು ನಮ್ಮ ವರ್ಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಡೇ ಪ್ರಯುಕ್ತ ನಾವು ಕೆಲವು ವಿಚಾರಗಳನ್ನು ಅಲ್ಟ್ರಾಸೌಂಡ್ ಅಥವಾ ಇಮೇಜಿಂಗ್ ಯಾವ ತರಹ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋಣ. ಪ್ರೀ ಎಕ್ಲಾಂಪ್ಸಿಯಾ ಅಂತಂದರೆ ಇಟ್ಸ್ ಎ ಮಲ್ಟಿ ಆರ್ಗನ್ ಡಿಸೀಸ್. ಅಂದರೆ ಪ್ರೆಗ್ನೆಂಟ್ ಪೇಷಂಟ್ಸಲ್ಲಿ, ಪ್ರೆಗ್ನೆಂಟ್ ಲೇಡೀಸಲ್ಲಿ, ಎಲ್ಲರೂ ಪೇಷಂಟ್ಸ್ ಅಲ್ಲ, ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಂದು 20 ವಾರ ಆದಮೇಲೆ ಬಿ ಪಿ ಜಾಸ್ತಿ ಆಗುತ್ತೆ. ಅದು ಒನ್ ಆಫ್ ದ ವೆರಿ ಕಾಮನ್ ಫೀಚರ್ಸ್ ಆಫ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅಂದರೆ ಪ್ರೀವಿಯಸ್ ಪ್ರೆಗ್ನೆನ್ಸಿಲಿ ಪ್ರೀ ಎಕ್ಲಾಂಪ್ಸಿಯಾ ಆಗಿರಬಹುದು, ಅಥವಾ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ಕ್ರಾನಿಕ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಇರುತ್ತೆ, ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಬಿ ಪಿ ಜಾಸ್ತಿ ಇದ್ದಿರುತ್ತೆ. ಸೊ ಇದರ ಹಲವಾರು ಕಾರಣಗಳಿರುತ್ತೆ. ಡಯಾಬಿಟಿಸು, ಇವೆಲ್ಲ ಕಾರಣಗಳಿರೋದ್ರಿಂದ 20 ವಾರ ಆದಮೇಲೆ ಇದು ಯೂಶ್ವಲಿ ಫಸ್ಟ್ ಹೈಪರ್ ಟೆನ್ಷನ್ ಅಂತ, ಅಂದರೆ ಬಿ ಪಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಇದು ಬಿ ಪಿ ಜಾಸ್ತಿ ಆಗೋದು ಒಂದೇ ಪ್ರೀ ಎಕ್ಲಾಂಪ್ಸಿಯಾ ಅಲ್ಲ, ಇದು ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಆಗುತ್ತೆ. ಅದರಿಂದ ಕಿಡ್ನಿ ಎಫೆಕ್ಟ್ ಆಗ್ಬೋದು, ಮದರ್ ಕಿಡ್ನಿ ಎಫೆಕ್ಟ್ ಆಗ್ಬೋದು, ತಾಯಿಯ ಲಿವರ್ ಎಫೆಕ್ಟ್ ಆಗ್ಬೋದು, ಲೇಟರ್ ಆನ್ ಬ್ರೈನ್ ಎಫೆಕ್ಟ್ ಆಗ್ಬೋದು. ಮತ್ತು ಡೆಲಿವರಿ ಆದಮೇಲೂ ಹೈಪರ್ ಟೆನ್ಷನ್ ಉಳ್ಕೊಂಡಿತ್ತು ಅಂತಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ PRESS ಅಂತ ಹೇಳ್ತೀವಿ. ಅದು ಅಂದರೆ ಬ್ರೈನಲ್ಲಿ ಅವರಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬ್ರೈನ್ ಒಳಗಡೆ ಎಣಿಮಾಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪ್ರೀ ಎಕ್ಲಾಂಪ್ಸಿಯಾದ ಕಾನ್ಸಿಕ್ವೆನ್ಸಸ್ಸು ತುಂಬ ಸೀರಿಯಸ್ ಆಗಿರುತ್ತೆ. ಏನು ಮಾಡಬೇಕು ಅದರಲ್ಲಿ ನಾವು ಅಂತಂದರೆ ಇಮೇಜಿಂಗ್ ಮಾಡಿ ಅಸೆಸ್ ಮಾಡ್ತೀವಿ. ಪ್ರೀ ಎಕ್ಲಾಂಪ್ಸಿಯಾ ಅಂತಂದರೆ ಅದರಲ್ಲಿ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಮಗುವಿನ ಮೇಲೆ, ಒಂದು ತಾಯಿಯ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನ ನಾವು ಬೇರೆ ಬೇರೆ ಸ್ಕ್ಯಾನ್ಗಳಿಂದ ಅಥವಾ ಅಲ್ಟ್ರಾಸೌಂಡ್ ಲಿವರ್ ಮಾಡ್ಬೋದು, ಮತ್ತು ಅಲ್ಟ್ರಾಸೌಂಡ್ ಆಫ್ ದಿ ಅಬ್ಡಮನ್ ಮಾಡ್ಬೋದು, ಮತ್ತು ನಾವು ಬ್ರೈನ್ MRI ಮಾಡಬಹುದು. ಇದೆಲ್ಲ ಮಾಡಿ ಕಂಡುಹಿಡಬಹುದು. ಫೀಟಸ್ಗೆ ಬರೀ ಅಲ್ಟ್ರಾಸೌಂಡ್ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಸೊ ಇದರಲ್ಲಿ ಫೀಟಲ್ ಪೋರ್ಷನ್ ಅಂದರೆ ಮಗುವಿನ ಪೋರ್ಷನ್ ಏನು, ಅದರಲ್ಲಿ ಮಗುವಿನ ಗ್ರೋತ್ ಕಡಿಮೆ ಆಗಬಹುದು. ಮತ್ತು ಅಬ್ರಪ್ಷನ್ ಅಂದರೆ ಪ್ಲಾಸೆಂಟಾ ಇದೆಲ್ಲ ಕಸ ಇರುತ್ತಲ್ಲ, ಅದು ಕಿತ್ಕೊಂಡ್ಬಂದ್ಬಿಡುತ್ತೆ. ಅದು ಹಾಗಾಗಿ ಮಗು ಪ್ರಿಮೆಚೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ತಾಯಿಯ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸಿಯಾನ ಹೇಗೆ ತಡೆಯಬಹುದು, ಅಥವಾ ಹೇಗೆ ಅರ್ಲಿ ಡಿಟೆಕ್ಷನ್ ಮಾಡ್ಬೋದು, ಅಥವಾ ಹೇಗೆ ನಾವು ಪ್ರಿಪೇರ್ ಆಗಿರಬಹುದು, ಅದು ಬರುತ್ತೆ ಅಂತ ಮುಂಚೆನೇ ಗೊತ್ತಿದ್ದರೆ ನಾವು ಪ್ರಿಪೇರ್ ಆಗಿರಬಹುದು. ಹೇಗೆ ಮಾಡಬಹುದು? ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಸ್ಕ್ರೀನಿಂಗ್. ನಾವು ಜನರಲಿ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಯೂಶಲಿ 7-8 ವೀಕ್ಸ್ 9 ವೀಕ್ಸಿಂದನೇ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಮಾಡಬಹುದು. 12 ವೀಕ್ಸ್ NT-NB ಸ್ಕ್ಯಾನ್ ಮಾಡೋ ಟೈಮಲ್ಲಿ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಅಪ್ ಟು 12 to 13 ವೀಕ್ಸ್, ಈ ಟೈಮಲ್ಲಿ ನಾವು ಯೂಟ್ರೈನ್ ಆರ್ಟರಿ ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಲ್ಲ, ಅದು ಪಾಸಿಟಿವ್ ಬಂತು ಅಂತಂದರೆ ಇಟ್ ಈಸ್ ಎ ವೆರಿ ವೆರಿ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್. ಅಂದರೆ ಪಾಸಿಟಿವ್ ಪ್ರೆಡಿಕ್ಟಿವ್ ವ್ಯಾಲ್ಯೂ, ಅಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯೂಟ್ರೈನ್ ಆರ್ಟರಿ ಡಾಪ್ಲರ್ಗೆ ಪಾಸಿಟಿವ್ ಪ್ರೆಡಿಕ್ಟಿವ್ ವ್ಯಾಲ್ಯೂಸ್ ವೆರಿ ವೆರಿ ಹೈ. ಬೇರೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಜನರಲಿ ನಾವು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಸ್ಕ್ರೀನಿಂಗ್ ಅಂತ ಹೇಳೋದಿಲ್ಲ, ಬಟ್ ಯೂಶಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾರು ಮಿಸ್ ಆಗಿರ್ತಾರೆ, ಅಂದರೆ ಸ್ಕ್ಯಾನ್ ಮಾಡ್ಕೊಂಡಿರೋದಿಲ್ಲ, ಅಂಥವ್ರಿಗೆ ನಾವು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸಪೋಸ್ ಅದು ನೆಗೆಟಿವ್ ಬಂತು ಅಂತ ಇಟ್ಕೊಳ್ಳಿ. ಸೊ ಯೂಟ್ರೈನ್ ಆರ್ಟರಿ ಡಾಪ್ಲರ್ ನೆಗೆಟಿವ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ ಪ್ರೆಡಿಕ್ಷನ್ ಅಥವಾ ಪ್ರೀ ಎಕ್ಲಾಂಪ್ಸಿಯಾ ರಿಸ್ಕ್ ಇಂಥ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 12 to 13 ವೀಕ್ಸ್ ಆದಮೇಲೆ 24-25 ವೀಕ್ಸ್ ತನಕ, ಅಥವಾ ಈವನ್ ಲೇಟರ್ ಆನ್ ಇನ್ ಪ್ರೆಗ್ನೆನ್ಸಿ ಆಲ್ಸೋ ನಾವು ಕಂಡುಹಿಡಿದ್ರೆ ನೆಗೆಟಿವ್ ಅಂತ ಇತ್ತು ಅಂತಂದರೆ ಹೈಲಿ ಲೈಕ್ಲಿ ದಟ್ ದ ವುಮನ್ ಈಸ್ ನಾಟ್ ಗೋಯಿಂಗ್ ಟು ಗೆಟ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಹಾಗಾಗಿ ನೆಗೆಟಿವ್ ಪ್ರೆಡಿಕ್ಟಿವ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಆದರೆ ಇದರೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇದು ಅಲ್ಟ್ರಾಸೌಂಡ್ ಡಾಪ್ಲರ್ ಮಾಡುವಂಥದ್ದು ತುಂಬ ಸಬ್ಜೆಕ್ಟಿವ್ ಇರುತ್ತೆ. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ರೇಡಿಯಾಲಜಿಸ್ಟ್ ಹತ್ರ ಮಾಡಿಸ್ಕೊಂಡ್ರೆ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಮಾಡೋದಕ್ಕೆ ಸ್ಪೆಸಿಫಿಕ್ ಕ್ರೈಟೀರಿಯಾ ಇರುತ್ತೆ. ಅಂದರೆ ಯಾವ ಪಾಯಿಂಟಲ್ಲಿ ಪ್ರೋಬ್ ಇಡಬೇಕು, ಮತ್ತು ಸ್ಯಾಂಪಲ್ ಸೈಜ್, ಅಂದರೆ ನಾವು ಡಾಪ್ಲರ್ ಅಂತಂದರೆ ಬ್ಲಡ್ ಫ್ಲೋನ ಕಂಡುಹಿಡಿತೀವಿ, ಬ್ಲಡ್ ಫ್ಲೋ ವೆಲಾಸಿಟಿ ಕಂಡುಹಿಡಿತೀವಿ, ಅಥವಾ ಅದರದ್ದು PI ಅಂತ ಹೇಳ್ತೀವಿ, ಅಂದರೆ ಅದರದ್ದು ರೆಸಿಸ್ಟೆನ್ಸ್ ಯಾವ ಥರ ಇರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದರಲ್ಲಿ ಸ್ಯಾಂಪಲ್ ಸೈಜ್ ಅಂತ ತೊಗೊಳ್ತೀವಿ. ಆ ಸ್ಯಾಂಪಲ್ ಸೈಜ್ ಎಷ್ಟು ತೊಗೋಬೇಕು, ಎಷ್ಟು ಮಿಲಿಮೀಟರ್ ತೊಗೋಬೇಕು ಅಂತಿರುತ್ತೆ. ಮತ್ತು ಆ್ಯಂಗಲ್ ಆಫ್ ಇನ್ಸರ್ನೇಷನ್ ಅಂದರೆ ಅಲ್ಟ್ರಾಸೌಂಡ್ ಪ್ರೋಬಿಂದ ನಾವು ಹೀಗೆ ಇಟ್ಟಾಗ ಅದು ಪರ್ಪೆಂಡಿಕ್ಯುಲರ್ ಇರಬಾರ್ದು, ಆ್ಯಂಗಲ್ ಇರಬೇಕು, ಎಷ್ಟು ಸ್ಪೆಸಿಫಿಕ್ ಆ್ಯಂಗಲ್ ಇರಬೇಕು, ಮತ್ತು ಯಾವ ಪಾಯಿಂಟಲ್ಲಿ ನಾವು ಸ್ಯಾಂಪಲ್ ತೊಗೋಬೇಕು, ಅಂದರೆ ಯೂಟ್ರೈನ್ ಸರ್ವೈಕಲ್ ಆಸ್ ಇದೆಯಾ ಆ ಲೆವೆಲಿಗೆ ತೊಗೋಬೇಕು. ಸೊ ಇದೆಲ್ಲ ಸಾಕಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸು ಫಾರ್ ಕ್ವಾಲಿಟಿ ಚೆಕ್, ಅಂದರೆ QC ಅಂತ ಹೇಳ್ತೀವಿ. ಸೊ ಇದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಈ ಅಲ್ಟ್ರಾಸೌಂಡ್ ಸ್ಕ್ರೀನಿಂಗ್ ಅಂದರೆ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಆಸ್ ಎ ಸ್ಕ್ರೀನಿಂಗ್ ಟೂಲ್ ಈಸ್ ರಿಪ್ರೊಡ್ಯೂಸಿಬಲ್. ಹಾಗಾಗಿ ಅದರ ಅಕ್ಯುರೇಸಿ ಇಸ್ ವೆರಿ ವೆರಿ ಹೈ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ವೆರಿ ಹೈ ಪಾಸಿಟಿವ್ ಪ್ರೆಡಿಕ್ಟಿವ್ ವ್ಯಾಲ್ಯೂ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ವೆರಿ ಹೈ ನೆಗೆಟಿವ್ ಪ್ರೆಡಿಕ್ಟಿವ್ ವ್ಯಾಲ್ಯೂ. ಸೊ ಇದಲ್ಲದೆ
ಅಲ್ಟ್ರಾಸೌಂಡ್ ಇನ್ಯಾವ ಥರ ಯೂಸ್ ಆಗುತ್ತೆ? ಅಲ್ಟ್ರಾಸೌಂಡ್ ಮಾಡಿದ್ರೆ ಮಗುವಿನ ಗ್ರೋತು, ಮಗುವಿನ ಡಾಪ್ಲರ್, ಫೀಟಲ್ ಡಾಪ್ಲರ್ ಅಂತ ಹೇಳ್ತೀವಿ. ಅಂದರೆ ಮಗುವಿನ ಅಂಬಿಲಿಕಲ್ ಆರ್ಟ್ರಿಯಿಂದ ನಾವು ಏನಿದೆ ಅದನ್ನು ಮೆಷರ್ ಮಾಡ್ತೀವಿ, ಅದರಲ್ಲಿ ರೆಸಿಸ್ಟೆನ್ಸ್ ಮೆಷರ್ ಮಾಡ್ತೀವಿ. ಅದು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮಗೆ ಗೊತ್ತಾಗ್ತಾ ಇದೆ ಮಗುವಿಗೆ ಅಫೆಕ್ಟ್ ಆಗ್ತಾ ಇದೆ ಈ ಕಂಡೀಷನಲ್ಲಿ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ನಾನೆಲ್ಲ ಪ್ರೀವಿಯಸ್ ಇದರಲ್ಲಿ ವಿಡಿಯೋದಲ್ಲಿ ಹೇಳಿದಂಗೆ ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಮಗುವನ್ನು ಡೆಲಿವರಿ ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ಪ್ರಿಯಕ್ಲಾಂಪ್ಸಿಗೆ ಟ್ರೀಟ್ಮೆಂಟೇ ಡೆಲಿವರಿ. ಮಗು ಹೊರಗಡೆ ಬಂದರೆ ಸರಿಯಾಗ್ಬಿಡುತ್ತೆ. ಸೊ ಹಾಗಾಗಿ ಯಾವ ಪಾಯಿಂಟಲ್ಲಿ ಮಗುವನ್ನು ಹೊರಗಡೆ ತೆಗಿಬೇಕು, ತಾಯಿಗೂ ತೊಂದರೆ ಆಗಬಾರ್ದು, ಮಗುವಿಗೂ ತೊಂದರೆ ಆಗಬಾರ್ದು, ಆ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ಫ್ರೀಕ್ವೆಂಟಾಗಿ ನಾವು ಸರ್ವೈಲೆನ್ಸ್ ಅಂತ ಮಾಡ್ತೀವಿ. ಸೊ ವೆರಿ ಇಂಟೆನ್ಸ್ ಸರ್ವೈಲೆನ್ಸ್ ಆಗುತ್ತೆ. ನಾನು ಹೇಳ್ದಂಗೆ ಪ್ರಿಯಕ್ಲಾಂಪ್ಸಿಯಾ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಎವ್ರಿ ಡೇ ಬೇಸಿಸಲ್ಲಿ ನಾವು ಫೀಟಲ್ ಸರ್ವೈಲೆನ್ಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಯಾವಾಗ ಡೆಲಿವರಿ ಮಾಡಬೇಕು ಮತ್ತು ಎಲ್ಲಿ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು ಅಂದರೆ ಮಗುವನ್ನು ಸಪೋಸ್ ಪ್ರಿಮೆಚುರಿಟಿ ಇತ್ತು ಅಂತಂದರೆ ಯಾವ ಜಾಗದಲ್ಲಿ ಅದನ್ನು ಚೆನ್ನಾಗಿ ನೋಡಿಕೊಂಡು ಮಗುವನ್ನು NICUಯಿಂದ ಹೊರಗಡೆ ತರೋಕ್ಕೆ ಸಾಧ್ಯತೆ ಇರುತ್ತೆ, ಆ ತರಹ ಕಡೆಯಲ್ಲಿ ನಾವು ಪ್ಲ್ಯಾನ್ ಮಾಡಿ ಸರ್ಜರಿ ಮಾಡಿ ಮಗುವನ್ನು ತೆಗಿಬೇಕಾಗುತ್ತೆ. ಸೊ ಹೀಗಾಗಿ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಒಂದು ಮಲ್ಟಿ ಆರ್ಗನ್ ಡಿಸೀಸ್, ಮತ್ತು ಅಲ್ಟ್ರಾಸೌಂಡ್ ಪ್ಲೇಸ್ ಎ ಹ್ಯೂಜ್ ರೋಲ್ ಇನ್ ಒನ್ ಪ್ರೆಡಿಕ್ಟಿಂಗ್ ಆಸ್ ವೆಲ್ ಆಸ್ ಇನ್ ಅಸೆಸ್ಸಿಂಗ್ ದಿ ಬೇಬಿ. ಆ್ಯಂಡ್ ಮದರ್ ಅಂದರೆ ತಾಯಿಯನ್ನು ಯಾವ ಥರ ನಾವು ಸ್ಕ್ಯಾನ್ ಮಾಡಿ ನೋಡ್ಬೋದು ಅಂತಂದರೆ ಪ್ರೀ ಎಕ್ಲಾಂಪ್ಸಿಯಾದಲ್ಲಿ ಆಸ್ ಐ ಟೋಲ್ಡ್ ಯೂಟ್ರೈನ್ ಆರ್ಟರಿ ಡಾಪ್ಲರ್ ಶುರುವಲ್ಲೇ ಮಾಡ್ತೀವಿ, ಅದು ತಾಯಿದು ಯೂಟ್ರೈನ್ ಆರ್ಟರಿ ಡಾಪ್ಲರ್. ಸೆಕೆಂಡ್ ಥಿಂಗ್, ತಾಯಿಗೆ ಆಪ್ಥಾಲ್ಮಿಕ್ ಆರ್ಟರಿ ಡಾಪ್ಲರ್ ಅಂತ ಮಾಡ್ತೀವಿ ನಾವು. ಪ್ರೀ ಎಕ್ಲಾಂಪ್ಸಿಯಾ ಸಸ್ಪಿಷನ್ ಇದೆ ಅಂತಂದಾಗ ಆಪ್ಥಾಲ್ಮಿಕ್ ಆರ್ಟರಿ ಡಾಪ್ಲರ್ ಮಾಡ್ತೀವಿ. ಮತ್ತು ಮೆಟರ್ನಲ್ ಸರ್ವೈಕಲ್ ಕ್ಯಾರೋಟಿಡ್ ಆರ್ಟರಿ ಡಾಪ್ಲರ್ ಅಂದರೆ ನೆಕ್ನಲ್ಲಿ ಅಂದರೆ ಕತ್ತಿನಲ್ಲಿ 2 ಕೆರೋಟಿಡ್ ಆರ್ಟರೀಸ್ ಬರುತ್ತೆ, ಅದರದನ್ನು ನಾವು ಡಾಪ್ಲರ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಈ ಕೆಲವಾರು ಅಂಶಗಳಿಂದ ನಮಗೆ ಪ್ರೀ ಎಕ್ಲಾಂಪ್ಸಿಯಾ ರಿಸ್ಕ್ ಮತ್ತು ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಅಡಿಷನಲಿ ಪ್ಲಾಸೆಂಟಾ ಅಂದರೆ ಕಸ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನೋಡ್ಬೋದು. ಆ ಸ್ಕ್ಯಾನ್ ಮಾಡಿದಾಗ ಅದರದ್ದು ಸೈಜು, ಥಿಕ್ನೆಸ್ ಎಷ್ಟಿದೆ, ಅದರ ಟೆಕ್ಸ್ಚರ್ ಯಾವ ಥರ ಇದೆ, ಮತ್ತು ಅದರೊಳಗೆ ಬ್ಲಡ್ ಫ್ಲೋ ಯಾವ ಥರ ಇದೆ, ಇದೆಲ್ಲ ಕಂಡುಹಿಡಿಬಹುದು ನಾವು. ಸೊ ಹೀಗಾಗಿ ಅಲ್ಟ್ರಾಸೌಂಡ್ ಇಸ್ a very invaluable tool in the evaluation of preeclampsia, particularly when we are dealing with high risk pregnancy which is known to have deleterious effect both on the baby and the mother. ಸೊ ಇವತ್ತಿಗೆ ನನ್ನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹೋಪ್ ಎಲ್ಲರಿಗೂ ಈ ಪ್ರಿಯಕ್ಲಾಂಪ್ಸಿಯಾದ ಗಾಂಭೀರ್ಯತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ರಿಯಕ್ಲಾಂಪ್ಸಿಯಾನ ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತು ಬರೀ BP ರೈಸ್ ಆಗೋದು ಮಾತ್ರ ಪ್ರಿಯಕ್ಲಾಂಪ್ಸಿಯಾ ಅಂತ ಅನ್ಕೋಬಾರ್ದು. BP ಕಂಟ್ರೋಲ್ ಮಾಡೋದು ಎಲ್ಲ ಸರಿ ಆಗುತ್ತೆ ಅಂತ. ಇದು ಮಲ್ಟಿ ಆರ್ಗನ್ ಸಿಸ್ಟಮ್. BP ಜಾಸ್ತಿ ಆಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಮದರ್ದು ಬ್ರೈನ್ ಡ್ಯಾಮೇಜ್ ಆಗ್ಬೋದು, HELLP ಅಂತ ಒಂದು ಸಿಂಡ್ರೋಮ್ ಬರುತ್ತೆ. ಆಮೇಲೆ ಬಾಡಿ ಎಲ್ಲ ಕಡೆಯೂ ಬ್ಲೀಡಿಂಗ್ ಶುರು ಆಗುತ್ತೆ. ಸೊ ಅಂದರೆ ಕನ್ಸಂಪ್ಟಿವ್ ಕೋಆಗ್ಯುಲೋಪತಿ ಅಂತ ಒಂದು ಹೇಳ್ತೀವಿ. ಅದು ಅಂದರೆ ನಿಮಗೆ ಬ್ಲಡ್ ಕ್ಲಾಟಿಂಗ್ ಪ್ಯಾರಾಮೀಟರ್ಸ್ ಏನಿರುತ್ತೆ ಎಲ್ಲದನ್ನೂ ಯೂಸ್ ಮಾಡಿ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಆಸ್ಪದನೆ ಇರೋದಿಲ್ಲ. ಸೊ ಎಲ್ಲ ಕಡೆ ಸ್ಕಿನ್ ಅಡಿಲಿ, ಕಣ್ಣಡಿಲಿ ಎಲ್ಲ ಕಡೆ ಬ್ಲೀಡಿಂಗ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದು ವೆರಿ ಸೀರಿಯಸ್ ಇಶ್ಯೂ. ತಾಯಿಯ ಜೀವಕ್ಕೆ ಅಪಾಯ ಆಗುವಂತಹ ಒಂದು ಕಂಡೀಷನ್ ಆಗೋ ಸಾಧ್ಯತೆ ಉಂಟು. ಹಾಗೆ ಅದನ್ನು ಅದೇ ಥರ ಬಿಟ್ಟರೆ ಎಕ್ಲಾಂಪ್ಸಿಯಾ ಏನೋ ಆಗ್ಬೋದು, ಅಂದರೆ ತಾಯಿಗೆ ಸೀಜರ್ಸ್ ಅಂದರೆ ಫಿಟ್ಸ್ ಥರ ಬರಬಹುದು. ಸೊ ಇವೆಲ್ಲ ತುಂಬ ಹಾನಿಕಾರಕ ಎಫೆಕ್ಟ್ಗಳು ತಾಯಿಯ ಮೇಲೆ. ಸೊ ಹೀಗಾಗಿ ಪ್ರಿಯಕ್ಲಾಂಪ್ಸಿಯಾ ಡೇ ಪ್ರಯುಕ್ತ ಇದು ಒಂದು ಸಣ್ಣ ಪ್ರಯತ್ನ, ಎಲ್ಲರಿಗೂ ಇದರ ಮನವರಿಕೆ ಆಗುವಂತೆ ನನ್ನ ಪ್ರಯತ್ನ ಇದೆ ಇದು. ಸೊ ಇಫ್ ಯು ರಿಯಲಿ ವಾಂಟ್ ಟು ನೋ ಮೋರ್ ಅಬೌಟ್ ಅಲ್ಟ್ರಾಸೌಂಡ್ ಆ್ಯಂಡ್ ಅದರ್ ಮೆಡಿಕಲ್ ಇಮೇಜಿಂಗ್ ಟೂಲ್ಸ್, ಹೌ ಟು ಯೂಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.